ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇದ್ದೀನಿ. ಇದೇ ಮೊದಲು ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಮಕ್ಕಳು ಮೂಡಿ ಕಾರ್ಯಕ್ರಮ ಇರೋದ್ರಿಂದ ಇವಾಗಲೇ ಮೆಣಸಿನ್ಕಾಯಿ ಎಲ್ಲ ತೆಗೆದಿಟ್ಕೊತಾ ಇದ್ದೀವಿ. ಅಂದರೆ ಊರ ಕಡೆ ಈ ಥರ ಬರ್ತಾ ಇರ್ತಾರೆ, ಹಾಗಾಗಿ ಇಲ್ಲೇ ತೊಗೊಂಬಿಡೋಣ ಅಂದ್ಬಿಟ್ಟು ನಮ್ಮ ಅತ್ತೆ ಇಲ್ಲೇ ತೊಗೊತಾ ಇದ್ದಾರೆ. ಅಂದರೆ ಬೇಗನೆ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಎಲ್ಲ ಅವಸರವಾಗಿ ಯಾವುದು ಕೂಡ ಅರ್ಧಂಬರ್ಧ ಆಗಿಬಿಡುತ್ತೆ. ಹಾಗಾಗಿ ಹಳ್ಳಿ ಕಡೆ ಬರ್ತಾ ಇರ್ತಾರೆ. 3.5 ಕೆಜಿಗೆ 500 ರೂಪಾಯಿ ಅಂದರು. ನಾವು 4 ಕೆಜಿ ಮಾಡ್ಕೊಂಡು ಕೊಡಿ ಅಂತ 4 ಕೆಜಿ ಮಾಡ್ಕೊಂಡು ತೊಗೊಂಡಿದ್ದೀವಿ. ಅಂದರೆ ತುಂಬಾ ನೀರು ಹಾಕಿದ್ರು ಅದು ಮೆಣಸಿನ್ಕಾಯಿಗೆ, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡ್ಲಿಲ್ಲ, ಕಮ್ಮಿನೇ ತೊಗೊಂಡ್ವು. ನೆಕ್ಸ್ಟ್ ಈ ಥರ ಬರ್ತಾನೆ ಇರ್ತಾರೆ ದಿನಾಲೂ, ಹಾಗಾಗಿ ನೆಕ್ಸ್ಟ್ ಯಾರು ಬಂದರೆ ಅವ್ರ ಹತ್ರನೇ ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ 4 ಕೆಜಿ ಮಾಮೂಲಿ ಮೆಣಸಿನ್ಕಾಯಿ ಮತ್ತು 2 ಕೆಜಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು 4 ಕೆಜಿಗೆ 500 ರೂಪಾಯಿ ಹೇಳಿದ್ರು. ಅಂದರೆ 3.5 ಕೆಜಿಗೆ 500 ರೂಪಾಯಿ ಹೇಳಿದ್ರು. ನಾವು 4 ಕೆಜಿ ಇಲ್ಲ ತುಂಬ ನೀರು ಹಾಕಿದ್ದಾರೆ, ಅದೇ ವೆಯ್ಟ್ ಬರುತ್ತೆ ಅಂದ್ಬಿಟ್ಟು 4 ಕೆಜಿ ತೊಗೊಂಡು. ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಬಂದು 200 ರೂಪಾಯಿ ಕೆಜಿ ಅಂದರು. 240 ಅಂದರು ಅವ್ರು. ನಾವು 200 ರೂಪಾಯಿಗೆ ತೊಗೊಂಡು ಅತ್ತೆ ಫುಲ್ಲು ಇದು ಮಾಡಿ ಕಂಜೂಸ್ ಮಾಡಿ 200 ರೂಪಾಯಿಗೆ ತೊಗೊಂಡ್ರು. ಇವಾಗ ತೊಗೊಂಡ್ಬಿಟ್ಟು ಅತ್ತೆ ಒಣಗಾಕ್ತೀನಿ ಅಂತ ಒಣಗಾಕಕ್ಕೆ ಹೋಗಿದ್ದಾರೆ. ನಾನು ಮತ್ತು ನಮ್ಮ ಮನೆಯವರು ಇವತ್ತು ತೋಟದ ಹತ್ರ ಬಂದ್ವು. ಅಂದರೆ ಡ್ರಿಪ್ಪಿಗೆ ನೀರು ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಮತ್ತು ಮನೆಯವ್ರು ಬಂದರು. ಹಾಗೆ ಸೋನಿಗೆ ಕೂಡ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಎಳ್ಳೀರು ಕೂಡ ಕಿತ್ಕೊಂಬರಂಗಾಗುತ್ತೆ, ಹಾಗೆ ಡ್ರಿಪ್ಪಿಗೆ ನೀರು ಬಿಡೋಂಗೂ ಆಗುತ್ತೆ ಅಂತ ನಾನು ಬಂದೆ. ಅಂದರೆ ತೋಟಕ್ಕೆ ಬರ್ತಾ ಇರೋದು ಸ್ವಲ್ಪ ಅಪರೂಪನೇ ಆಗ್ತಿದೆ. ಅಂದರೆ ಮನೆ ಹತ್ರನೇ ಆ ಕೆಲಸ ಈ ಕೆಲಸ ಇರುತ್ತೆ, ಮತ್ತು ಲಸು ಇರೋದಿಲ್ಲ, ಹಾಗಾಗಿ ಜಾಸ್ತಿ ಬರೋದಿಲ್ಲ, ಅಪರೂಪಕ್ಕೆ ಬರ್ತಾ ಇರ್ತೀನಿ. ನಮ್ಮ ಮನೆಯವರು ದಿನಾಲೂ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ವಾಟರ್ ಆಪಲ್ ಗಿಡಗಳನ್ನೆಲ್ಲ. ನೀನು ನೋಡಿಲ್ಲ ಬಾಯಲ್ಲಿ ವಾಟರ್ ಆಪಲ್ ಗಿಡ ಅಂದರೆ ಹೂವು ಎಲ್ಲ ಬಿಟ್ಟಿದೆ ತೋರಿಸ್ತೀನಿ ಅಂತ ಇವಾಗೆಲ್ಲ ತೋರಿಸ್ತಾ ಇದ್ದಾರೆ. ಇಷ್ಟೊಂದು ಹೂವು ಬಿಟ್ಟಿತ್ತು, ಖುಷಿ ಆಯಿತು. ಅಂದರೆ ಇದೇ ಫಸ್ಟ್ ಟೈಮು ವಾಟರ್ ಆಪಲ್ ಬೆಳೀತಾ ಇರೋದು. ಅಂದರೆ ನಮ್ಮ ಮನೆಯವರು ಜಾಸ್ತಿ ಆನ್ಲೈನಲ್ಲಿ ಗಿಡಗಳನ್ನ ತಂದು ಹಾಕ್ಸಿದ್ದಾರೆ. ಎಲ್ಲ ಥರದ ಹಣ್ಣುಗಳು ಕೂಡ ಹಾಕಿದ್ದೀವಿ ತೋಟದಲ್ಲಿ. ಅಂದರೆ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಚೆರ್ರಿ ಒಂದು ಸೀಸನ್ ಸ್ಟಾರ್ಟ್ ಆಯಿತು. ಅಂದರೆ ಅದು ಹೇಗೆ ಇದು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಚೆರ್ರಿ ಹಣ್ಣನ್ನ. ಆವಾಗ ಸ್ವಲ್ಪ ವೇಸ್ಟ್ ಆಯಿತು ಫಸ್ಟ್ ಇದ್ರದ್ದು. ಹಾಗೆ ಇಲ್ಲಿ ದಾಳಿಂಬೆ ಗಿಡ ಕೂಡ ಅದೇನೋ ಹುಳ ಏನೋ ಕಟ್ ಮಾಡಿರ್ಬೋದು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅಂದರೆ ಗಿಡಗಳಿಗೇನಾರ ಆದರೆ ಒಂಥರ ಅನ್ನಿಸ್ಬಿಡುತ್ತೆ. ಎಷ್ಟೋ ಕಷ್ಟಪಟ್ಟು ಗಿಡಗಳನ್ನ ಹಾಕಿರ್ತೀವಿ, ಒಂಚೂರು ಏನಾರ ಆದರೆ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ನಾನು ಮನೆ ಹತ್ರ ಹಾಕಿದ್ನಲ್ಲ, ಅಂದರೆ ಆರೆಂಜ್ ಗಿಡ, ಅದು ಬೀಜ ಹಾಕಿದೆ, ಅದು 2 ಗಿಡ ಬೆಳೆದಿತ್ತಲ್ಲ, ಅದನ್ನು ಇವಾಗ ಮಾವ ತಂದು ತೋಟದಲ್ಲಿ ಹಾಕಿದ್ದಾರೆ. ಆ ದಾಳಿಂಬೆ ಗಿಡದ ಪಕ್ಕ ಆ ಕಡೆ ಸೈಡ್ ಹಾಕಿದ್ದಾರೆ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಆ ಗಿಡನ ತೋರಿಸ್ತೀನಿ, ಇವಾಗೆ ತೋರ್ಸೋಕೆ ಹೋಗಲಿಲ್ಲ. ಅಂದರೆ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಅದನ್ನೇನು ತೋರಿಸ್ಬೇಡ ಬಿಡು ಇವಾಗಲೇ ಅಂತ ಹೇಳಿದ್ರು, ಹಾಗಾಗಿ ಇವಾಗ ಅದ್ರದ್ದು ಗಿಡ ಏನು ತೋರಿಸ್ತಿಲ್ಲ. ಮತ್ತು ಇವತ್ತು ಚೆರ್ರಿ ಗಿಡ ಹತ್ರನೂ ಬಂದೆ. ತುಂಬ ಹೂವು ಬಿಡ್ತಾಯಿತ್ತು ಚೆರ್ರಿ ಗಿಡದಲ್ಲಂತೂ, ತುಂಬ ಚೆನ್ನಾಗಿ ಹೂವು ಬಿಡ್ತಾಯಿತ್ತು. ಫುಲ್ ಖುಷಿ ಆಯಿತು. ಇನ್ನೇನು 2 ವರ್ಷ ಹೋದರೆ ಎಲ್ಲ ಹಣ್ಣುಗಳು ಕೂಡ ತಿನ್ಬೋದು ನಾವು ಅಂತ ಅಂದ್ಕೊಂಡು. ನಾವು ತಿನ್ನೋದಕ್ಕಿಂತ ಒಂದು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರ ಆಗುತ್ತೆ. ಪಕ್ಷಿಗಳಂತೂ ತುಂಬಾ ಇರ್ತವೆ, ಅವಕ್ಕೆ ಆಹಾರ ಆಗ್ಬೋದು ಅಂತ ಮಾತಾಡ್ತಿದ್ವು. ಅಂದರೆ ಹಳ್ಳಿ ಕಡೆ ಹೇಗೆ ಅಂದರೆ ತುಂಬ ಜನ ತಿನ್ನಲಿಲ್ಲ ಅಂದರೂ ಕೂಡ ಹಣ್ಣಿನ ಗಿಡಗಳನ್ನ ಹಾಕಿರ್ತಾರೆ, ಈ ಪಕ್ಷಿಗಳಿಗೆ ಆಗುತ್ತೆ ಅಂದ್ಬಿಟ್ಟು. ಅಂದರೆ ನೀರು ಬಿಟ್ಬಿಟ್ಟು ಈ ಥರ ಪಕ್ಷಿಗಳು ಬಂದು ಕುಡಿಲಿ ಅಂತ ತುಂಬ ಇದು ಮಾಡ್ತಾರೆ ಹಳ್ಳಿ ಕಡೆ. ನಾನು ಸಿಟಿಲಿದ್ದಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಹಳ್ಳಿಗೆ ಬಂದಾದ್ಮೇಲೆ ಗೊತ್ತಾಯಿತು. ಅಂದರೆ ನಾನು ಮದುವೆ ಆಗಿ ಬಂದಾಗ ತುಂಬ ಖುಷಿಯಾಯಿತು. ಅಂದರೆ ಈ ಥರ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕೂಡ ಇಷ್ಟೊಂದು ಇದು ಮಾಡ್ತಾರಲ್ಲ ಅಂತ. ಹಾಗಾಗಿ ನಾವು ಕೂಡ ಪ್ರಾಣಿಗಳಿಗೂ ಆಗ್ಬೋದು, ಪಕ್ಷಿಗಳು ಏನು ಪ್ರಾಣಿಗಳೇನು ತಿನ್ನಲ್ಲ, ಪಕ್ಷಿಗಳೇ, ಅವಕ್ಕೂ ಕೂಡ ಆಹಾರ ಆಗುತ್ತೆ ಅಂದ್ಬಿಟ್ಟು ನಾವು ಎಲ್ಲ ಗಿಡಗಳನ್ನ ಹಾಕಿದ್ದೀವಿ. ಹಾಗೆ ಇವಾಗ ನಮ್ಮ ತೋಟದಲ್ಲಿರುವಂಥ ಮಾವಿನಕಾಯಿ ಗಿಡ ನೋಡಿ, ಇದು ಬಾದಾಮಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು, ಬಾದಾಮಿ ಮಾವಿನಕಾಯಿ ಅಂತ. 3 ಗಿಡ ಇದೆ. ಮುಂಚೆ ತುಂಬ ಗಿಡ ಇತ್ತು, ಅದನ್ನು ಅಂದರೆ ಅಡಿಕೆ ಗಿಡ ಹಾಕಬೇಕಲ್ಲ, ಹಾಗಾಗಿ ಅದನ್ನೆಲ್ಲ ಮಾವಿನಕಾಯಿ ಗಿಡನೆಲ್ಲ ತೆಗೆಸ್ಬಿಟ್ಟು 3 ಗಿಡನ ಉಳಿಸ್ಕೊಂಡಿದ್ದೀವಿ, ಬಾದಾಮಿ ಮಾವಿನ ಹಣ್ಣಿನ ಗಿಡನ. ಹಾಗೆ ಈ ಕಡೆ ಬಂದು ಇನ್ನೇನು ಬೋರ್ವೆಲ್ಲು ಅದು ಪೂರ್ತಿ ಅಂದರೆ ಬೋರ್ವೆಲ್ ಕೊರೆಸ್ಬೇಕಾದ್ರೆ ನೀರೇ ಬಿದ್ದಿರಲಿಲ್ಲ, ಇವಾಗಂದು ಅದ್ರ ಪೂರ್ತಿ ಇದೆ ನೀರು. ಇನ್ನೇನು ಸಿಂಗಲ್ ಪೈಪ್ಲೈನ್ ಅಂದರೆ ಮೋಟ್ರ್ ಬಿಟ್ಟು ಅದನ್ನು ನೀರು ತೆಗಿಬೇಕು. ಅಂದರೆ ತುಂಬ ಬಿಸಿಲುಗಾಲ ಆಗಿರೋದ್ರಿಂದ ನೀರು ಒಂದೇ ಬೋರಲ್ಲಿ ಸಾಲ್ಟೇಜ್ ಆಗ್ತಾ ಇದೆ ಇವಾಗ. ಅಡಿಕೆ ಗಿಡ ಕೂಡ ಇವಾಗ ಫಸ್ಲಿಗೆ ಬಂದಿರೋದ್ರಿಂದ ತುಂಬ ನೀಟಾಗಿ ನೋಡ್ಕೋಬೇಕು. ಅಂದರೆ ಈ ಮಕ್ಳನ್ನ ನೋಡ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ಅಂದರೆ ಅಡಿಕೆ ಗಿಡನೇ ಆಗಿರಲಿ, ತೆಂಗಿನ ಗಿಡನೇ ಆಗಿರಲಿ, ಒಂದು 5ರಿಂದ ಒಂದು 6 ವರ್ಷ ಚಿಕ್ಕ ಮಕ್ಳಿಗೆ ಹೇಗೆ ಕೇರ್ ಮಾಡ್ತೀವಿ ಆ ಥರ ಕೇರ್ ಮಾಡ್ಕೊಂಡು ನೋಡಿಕೊಂಡ್ರೆ ಗಿಡಗಳನ್ನ ನಾವು ಸಾಯೋ ತನಕ ಇದು ನಮಗೆ ಸಾಕುತ್ತೆ ಅಂತ ಹೇಳ್ತಾರೆ. ಅದಂತೂ 100% ನಿಜ. ಇವಾಗೆಲ್ಲ ಫಸ್ಲಿಗೆ ಬಂದಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಹಾಗಾಗಿ ಅದನ್ನು ಸಿಂಗಲ್ ಅಂದರೆ ಮೋಟ್ರ್ ಬಿಟ್ಟು ನೀರನ್ನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು 2 ಬೋರ್ವೆಲ್ ಕೊರ್ಸಿದ್ರಲ್ಲ, ಇದರಲ್ಲೇ ತುಂಬ ಜಾಸ್ತಿ ನೀರಿರೋದು, ಅದರಲ್ಲಂತೂ ನೀರೇ ಕಾಣಿಸಲ್ಲ. ಅದನ್ನು ಆವಾಗಲೇ ಮುಚ್ಚಿಸ್ಬಿಟ್ಟು, ಅಂದರೆ ಇಲ್ಲಿ ನೀರು ಬೀಳುತ್ತೆ ಅಂತ 100% ಗೊತ್ತಿತ್ತು, ಆದರೆ
ತುಂಬ ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲೂ ಕೂಡ ನೀರು ಬಿರಲಿಲ್ಲ. ಹಾಗಾಗಿ ಇದು ನೋಡೋಣ ಇಲ್ಲೇ ಇರಲಿ ಅಂದ್ಬಿಟ್ಟು ಅದನ್ನೇನು ಮುಚ್ಚಿಸೋಕೆ ಹೋಗಿರಲಿಲ್ಲ. ಇವಾಗ ನೋಡಿ ಪೂರ್ತಿ ಫುಲ್ಲು ಬೋರ್ವೆಲ್ ಪೂರ್ತಿ ನೀರಿದೆ. ಅದನ್ನು ಮೋಟ್ರ್ ತೆಗೆದು ಹಾಕಿ ನೀರು ತಕ್ಕೋಬೇಕಷ್ಟೆ. ಹಾಗೆ ಈ ಕಡೆ ಹಲಸಿನ ಹಣ್ಣು ಗಿಡ ಹತ್ರ ಬಂದ್ವು. ಹಲಸಿನ ಹಣ್ಣು ಅಂದರೆ ತುಂಬಾ ಹಲಸಿನ ಹಣ್ಣು ಬಿಟ್ಟಿತ್ತು ಈ ವರ್ಷ ಅಂತೂ. ಹಿಂದಿನ ವರ್ಷ ಅಷ್ಟೊಂದು ಹಲಸಿನ ಹಣ್ಣು ಬಿಟ್ಟಿರಲಿಲ್ಲ, ಈ ವರ್ಷ ಅಂತೂ ತುಂಬಾ ಬಿಟ್ಟಿದ್ದು. ಎಲ್ಲಿ ನೋಡಿದ್ರು ಕೂಡ ಅಂದರೆ ಚಿಕ್ಕ ಮಕ್ಕಳು ಕೂಡ ಕಿತ್ಕೋಬೋದು, ಕೂತ್ಕೊಂಡೇ ಕಿತ್ಕೋಬೋದು, ಆ ಥರ ಎಲ್ಲ ಬಿಟ್ಟಿತ್ತು. ತುಂಬ ಖುಷಿ ಆಯಿತು. ಅಂದರೆ ಇದೇ ಗಿಡದಲ್ಲಿ ಮಾವ ಯಾವಾಗಲೂ ಕಿತ್ಕೊಂಬರ್ತಾರೆ. ಅಂದರೆ 3-4 ಗಿಡ ಇದೆ. ಇದರಲ್ಲಿ ಒಂದೇನೋ ಕಿತ್ಕೊಂಬಂದಿದ್ದೀವಿ ಅಷ್ಟೇ. ಅದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಚಿಕ್ಕ ಚಿಕ್ಕವು ನೋಡಿ, ಕುತ್ಕೊಂಡೇ ಕಿತ್ಕೋಬೋದು ಹಲಸಿನ ಹಣ್ಣನ್ನ. ಅಲ್ಲಿ ಕೆಳಗಡೆ ಎಲ್ಲ ಬಿಟ್ಟಿದೆ. ಅಂದರೆ ವರ್ಷ ಸ್ವಲ್ಪ ಬೆಳೆ ಕಮ್ಮಿ. ಈ ವರ್ಷ ಸ್ವಲ್ಪ ಕಮ್ಮಿ ಬಿಟ್ಟರೆ ಮುಂದಿನ ವರ್ಷ ತುಂಬ ಜಾಸ್ತಿ ಬಿಡುತ್ತೆ. ಆ ಥರ ವರ್ಷಕ್ಕೆ ಇಲ್ಲ ಅಂದರೆ ನೆಕ್ಸ್ಟ್ ವರ್ಷ ತುಂಬ ಬಿಡುತ್ತೆ. ಆ ಥರ ಹಲಸಿನ ಹಣ್ಣು ಗಿಡ ಇದು. ಯಾಕೋ ತುಂಬಾ ಸುಸ್ತಾಗ್ತಾ ಇರುತ್ತೆ. ಸ್ವಲ್ಪ ಮಾತಾಡೋಕ್ಕೆಲ್ಲ ಕಷ್ಟ ಅನಿಸ್ಬಿಡುತ್ತೆ. ಈ ನೆಗಡಿ ಆಗಿರೋದ್ರಿಂದ ಫುಲ್ಲು ಸುಸ್ತು. ಸ್ವಲ್ಪ ಮಾತಾಡಿದ್ರೆ ಸಾಕು ಸುಸ್ತು ಅನ್ನಿಸ್ತಾ ಇದೆ. ಆದರೂ ಕೂಡ ವಾಯ್ಸ್ ಓವರ್ ಕೊಡಲೇಬೇಕಾಗುತ್ತೆ. ಹಾಗಾಗಿ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ವಾಯ್ಸು ಯಾಕೋ ಈ ನಡುವೆ ಸ್ವಲ್ಪ ಕೆಲಸ ಮಾಡಿದ್ರೆ, ಸ್ವಲ್ಪ ಮಾತಾಡಿದ್ರೆ ಜಾಸ್ತಿ ಸುಸ್ತು ಆ ಥರ ಅನ್ನಿಸ್ತಾ ಇರುತ್ತೆ. ಯಾಕೋ ಏನೋ ಒಂದ್ಸತಿ ಡಾಕ್ಟ್ರಿಗೆ ತೋರಿಸ್ಬೇಕು ಅಂದ್ಕೊತಿರ್ತೀನಿ. ಇಲ್ಲಿ ಬಂದರೆ ಹಂದಿಗಳು ನೋಡಿ ಗಿಡಗಳನ್ನ ಕಿತ್ತೋಗ್ಬಿಟ್ಟಿದೆ. ಎಷ್ಟೇ ಇದು ಮಾಡಿದ್ರು ಕೂಡ ಹಂದಿಗಳು ಬಂದು ಏನಾರ ಒಂದು ಇದು ಮಾಡೇ ಹೋಗಿರ್ತಾರೆ. ತೆಂಗಿನಕಾಯಿ ಗಿಡಗಳನ್ನೆಲ್ಲ ನೋಡಿ ಹೇಗೆ ಕಿತ್ತಾಕೋಗಿದ್ದಾರೆ. 2-3 ಗಿಡಗಳನ್ನ ಕಿತ್ತಾಕಿದ್ದಾರೆ. ಈ ಗಿಡನೂ ಕೂಡ ಕಿತ್ತಾಕಿದ್ದಾರೆ. ಆದರೆ ನಮ್ಮ ಮನೆಯವರು ಸ್ವಲ್ಪ ಹಾಗೆ ನಿಲ್ಲಿಸಿದ್ದಾರೆ. ಅದೇನು ಬೆಳೆಯಲ್ಲ ಗಿಡ, ಅರ್ಧಕ್ಕೆ ಇದೋಗುತ್ತೆ. ಎಷ್ಟೇ ಇದು ಮಾಡಿದ್ರು ಕೂಡ ಹಂದಿಗಳು ಬಂದು ಈ ಥರ ಮಾಡೋಗ್ಬಿಡ್ತವೆ. ಒಂದೊಂದು ಸತಿ ಬೇಜಾರಾಗ್ಬಿಡುತ್ತೆ ಈ ಥರ ಗಿಡಗಳಿಗೇನಾರ ಆದರೆ. ಹಾಗೆ ಈ ಕಡೆ ಮೇಲ್ಗಡೆ ಬಂದು ರಾಮಫಲ ಕೂಡ ಇದಾಗಿತ್ತು. ಇವಾಗ ಸ್ಟಾರ್ಟಿಂಗ್ ರಾಮಫಲ, ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ರಾಮಫಲ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಸೀತಾಫಲಕ್ಕಿಂತ ಅಂದರೆ ಸೀತಾಫಲನೇ ಒಂಥರ ಟೇಸ್ಟ್ ಇದೆ, ರಾಮಫಲ ಕೂಡ ಇನ್ನೊಂದು ಥರ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಅಂದರೆ ಇನ್ನೂ ಒಂದು 4-5 ದಿವಸ ಹೋಗಬೇಕು, ಸ್ವಲ್ಪ ಬಲ್ತಬೇಕು ಅಂತ ಹೇಳ್ತಾಯಿದ್ರು. ಈ ಗಿಡದಲ್ಲಂತೂ ನಿಂಬೆಹಣ್ಣು ಬಿಟ್ಟರೂ ಕೂಡ ಕಾಣಿಸಲ್ಲ, ಆಗಾಗ್ಬಿಡುತ್ತೆ ನಿಂಬೆಹಣ್ಣು ಗಿಡ. ಅಂದರೆ ಅದು ಹಣ್ಣಾಗಿ ಅದೇ ಬೀಳೋ ತನಕ ನಮಗೆ ಗೊತ್ತೇ ಆಗಲ್ಲ ಎಲ್ಲಿ ನಿಂಬೆಹಣ್ಣು ಬಿಟ್ಟಿದೆ ಏನು ಅಂತ. ಅದು ನೋಡೋಕ್ಕೂ ಹೋಗಲ್ಲ ನಾವು. ಅಂದರೆ ಒಳಗಡೆ ಬಿಟ್ಟಿರ್ತದೆ, ಅದನ್ನೆಲ್ಲ ಕುತ್ಕೊಂಡು ನೋಡೋಕ್ಕಾಗಲ್ಲ. ಹಾಗಾಗಿ ಅದೇ ಹಣ್ಣಾಗಿ ಬೀಳುತ್ತೆ ಬಿಡು ಅಂತ ನಾವೇನಾದ್ರ ಬಗ್ಗೆ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ಆ ಗಿಡನೂ ಕೂಡ ನಾವು ಮನೆ ಹತ್ರನೇ ಹಾಕಿದ್ದು. ಅಂದರೆ ಸ್ವಲ್ಪ ತುಂಬ ಬಲ್ತಿರೋದು, ಹಣ್ಣಾಗಿರೋದು ನಮ್ಮ ಮನೆಯವರು ಸ್ವಲ್ಪ ಅಂದರೆ ಅವಾಗ ಸ್ವಲ್ಪ ತರಕಾರಿ ಎಲ್ಲ ವ್ಯಾಪಾರ ಮಾಡ್ತಾಯಿದ್ರು ಬೆಂಗಳೂರಿಂದ ಸ್ಟಾರ್ಟಿಂಗ್ ಬಂದಾಗ. ಆವಾಗ ನಿಂಬೆಹಣ್ಣು ತಂದಿದ್ರು. ಆ ನಿಂಬೆಹಣ್ಣು ಒಂದು 2-3 ಬೀಜನ ನಾನು ಸುಮ್ಮನೆ ಹೂಣ ಹಾಕಿದ್ದೆ. ಅಲ್ಲಿ ಬೆಳೆದಿರೋ ಅಂಥ ಗಿಡ, ಅದನ್ನು ತೊಗೊಂಡೋಗಿ ತೋಟದಲ್ಲಿ ಹಾಕಿದ್ದೀವಿ. ಎಷ್ಟೋ ಗಿಡ ನಾವು ಹಾಗೇ ಅಂದರೆ ಈ ಪಪ್ಪಾಯ ಹಣ್ಣು ಆ ಥರ ಬಂದರೆ ತಿಂದ್ಬಿಟ್ಟು ಬೀಜನ ಸುಮ್ಮನೆ ಹಾಕಿರ್ತೀವಿ, ಅದು ಹುಟ್ಟಿರುತ್ತೆ, ಅದು ತೊಗೊಂಡೋಗಿ ತೋಟದಲ್ಲಿ ಹಾಕೋದು. ಅಂದರೆ ಇಲ್ಲಿ ಮನೆ ಹತ್ರ ಸ್ವಲ್ಪ ಜಾಗ ಇಲ್ವಲ್ಲ, ಹಾಗಾಗಿ ತೋಟದಲ್ಲಿ ಆ ಥರ ಹಾಕ್ಬಿಡ್ತೀವಿ. ಹಾಗೆ ನೋಡಿ, ಇದು ಒಂದು ಹಲಸಿನ ಹಣ್ಣು ಗಿಡ. ಇವಾಗ ಸ್ಟಾರ್ಟಿಂಗ್ ಇದು, ಇನ್ನೂ ಅಷ್ಟು ಇದಾಗಿಲ್ಲ ಹಣ್ಣು. ಅಂದರೆ ಹೋದ ವರ್ಷ ಇದ್ರಲ್ಲಿ ತುಂಬ ಬಿಟ್ಟಿತ್ತು, ಈ ವರ್ಷ ಸ್ವಲ್ಪ ಫಲವತ್ತು ಸ್ವಲ್ಪ ಕಮ್ಮಿನೇ. ನೋಡಿ ಈ ಥರ ಬಿಟ್ಟಿದೆ ಇನ್ನು, ಅದೇ ಅಲ್ಲೊಂದು ಇಲ್ಲೊಂದು ಆ ಥರ ಬಿಟ್ಟಿದೆ. ಇವಾಗಿನ್ನೂ ಸ್ಟಾರ್ಟಿಂಗು, ಅದು ಪೂರ್ತಿ ಇದಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬಿಡುತ್ತೆ ಅಂತ. ಹಾಗೆ ಇವಾಗ ಮೇಲ್ಗಡೆ ಬಂದು ಅಂದರೆ ಈ ಅಡಿಕೆ ಗಿಡಕ್ಕೆಲ್ಲ ಯಾಕೆ ಈ ಥರ ವೈಟು ಹೊಡೆದಿದ್ದಾರೆ ಅಂದರೆ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅಂದರೆ ಬಿಸಿಲು ತುಂಬ ಇರೋದ್ರಿಂದ. ಅಂದರೆ ಇದು ತೆಂಗಿನ ಗಿಡನ ಹಾಕ್ಬಿಟ್ಟು ಅಡಿಕೆ ಗಿಡನ ಹಾಕಿದರೆ ಅಷ್ಟು ಬಿಸಿಲು ಕಾಣಿಸಲ್ಲ. ಬರೀ ಅಡಿಕೆ ಗಿಡ ಆಗಿರೋದ್ರಿಂದ ಬಿಸಿಲು ಬೇಗನೆ ಇದಾಗುತ್ತೆ. ಮತ್ತು ಗಿಡಗಳು ಕೂಡ ಒಣಗೋಗಿರೋ ಥರ ನೋಡಿ ಹಳದಿ ಆಗಿದೆಯಲ್ಲ, ಈ ಥರ ಇದಕ್ಕೆ ವೈಟ್ ಆಗಿರೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಬೆಲ್ಲ, ಸುಣ್ಣನ ಹಾಕಿ 3 ಕೂಡ ಕಲಿಸ್ಬಿಟ್ಟು ಈ ಥರ ಹೊಡಿತಾರೆ. ಅದು ನೆರಳು ಆ ಗಿಡಕ್ಕೆ ಬೀಳಲಿ ಅಂತ. ಅಷ್ಟು ಬಿಸಿಲು ಆಗಲ್ಲ ಅಂದ್ಬಿಟ್ಟು ಈ ಥರ ಬಿಸಿಲುಗಾಲ ಬಂದರೆ ಹೊಡಿತಾರೆ. ಹಾಗೆ ಹೊಡೆದಿದ್ದಾರೆ. ಈ ಕಡೆ ಇನ್ನೇನು ತೆಂಗಿನಕಾಯಿ ಗಿಡದಲ್ಲೇನು ಹೊಡೆಯೋ ಅವಶ್ಯಕತೆ ಇರಲ್ಲ, ಅದರಲ್ಲೇ ನೆರಳಿರುತ್ತಲ್ಲ, ಹಾಗಾಗಿ ಅದರಲ್ಲೇನು ಹೊಡೆಯಲ್ಲ. ನನಗೆ ಅಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿ ತನಕ ಹತ್ತಿ ಬಂದರೆ ಅಷ್ಟೇ ಫುಲ್ಲು ಸುಸ್ತಾಯಿತು. ಎಲ್ಲರ ಜಾಗ ಸಿಕ್ಕಿದ್ರೆ ಸಾಕು ಕುತ್ಕೊಂಡ್ಬಿಡೋಣ ಅನ್ನಿಸ್ತಾಯಿತ್ತು, ಅಷ್ಟು ಸುಸ್ತಾಗ್ತಿತ್ತು. ಯಾಕೋ ಈ ನಡುವೆ ತುಂಬಾ ಸುಸ್ತು. ಅಂದರೆ ಆಸ್ಪತ್ರೆಗೆ ತೋರಿಸ್ಬೇಕು, ಬ್ಲಡ್ ಏನಾರ ಕಮ್ಮಿ ಆಗಿದೆಯಾ ಅಂತ. ಹಾಗೆ ನಮ್ಮ ಮನೆಯವರು ಎಲ್ಲ ಚೆಕ್ ಬರ್ತಾಯಿದ್ರು. ಈ ಡ್ರಿಪ್ಪಿಗೆಲ್ಲ ನೀರು ಹೋಗ್ತಾ ಇದೆಯಾ ಅಂತ. ನನಗೂ ಹೇಳಿದ್ರು ಚೆಕ್ ಮಾಡು ಅಂತ. ನನಗೆ ಕುತ್ಕೊಂಡ್ರೆ ಜಾಗ ಸಿಕ್ಕಿದ್ರೆ ಸಾಕು, ಏನು ಚೆಕ್ ಮಾಡಲ್ಲ, ನೀವೇ ಚೆಕ್ ಮಾಡ್ಕೊಂಬನ್ನಿ ಅಂತ. ಫ್ಯಾನ್ ಅಂತೂ ನೋಡಿ ತುಂಬ ಚೆನ್ನಾಗಿ ಇದಾಗ್ತಿತ್ತು. ಮೇಲ್ಗಡೆ ಒಂದೇ ಸತಿ ನಾನು ಹೋಗಿರೋದು, ಅಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಜಾತ್ರೆ 3 ವರ್ಷಕ್ಕೊಂದು ಸತಿ ನಡೆಯುತ್ತೆ ಅಂದರು ನಮ್ಮ ಮನೆಯವರು. ನೋಡಿ ಈ ಥರ ಡ್ರಿಪ್ಪಿಗೆ ನೀರು ಹೋಗ್ತಾಯಿದ್ರೆ ಎಲ್ಲ ಗಿಡಗಳಿಗೂ ಕೂಡ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಒಂದೊಂದು ಗಿಡಕ್ಕೆ ಹೋಗಲ್ವಲ್ಲ, ಹಾಗಾಗಿ ಗಿಡಗಳು ಕೂಡ ತುಂಬ ಬಿಸಿಲು ಇರೋದ್ರಿಂದ ಒಣಕೋಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕೇರಿಂದ ನೋಡ್ಕೋಬೇಕಾಗುತ್ತೆ ಗಿಡಗಳನ್ನೆಲ್ಲ. ಈ ಅಡಿಕೆ ಗಿಡಕ್ಕೆಲ್ಲ ತುಂಬಾ ನೀರು ಬೇಕಾಗುತ್ತೆ.
ಅಡಿಕೆ ಗಿಡಕ್ಕೆ ನೀರು ಸ್ವಲ್ಪ ಕಮ್ಮಿ ಆದರೆ ಮುಗೀತು. ಅದು ಮಾಮೂಲಿ ತೆಂಗಿನಕಾಯಿ ಗಿಡ ಥರ ಅಲ್ಲ, ತುಂಬಾ ನೀರು ಬೇಕಾಗುತ್ತೆ. ಅವಾಗವಾಗ ಗೊಬ್ಬರ ಹಾಕ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ನೀರು ಜಾಸ್ತಿನೇ ಬಿಡ್ತಾ ಇರ್ತೀವಿ ಅಡಿಕೆ ಗಿಡಕ್ಕೆಲ್ಲ. ಈ ಸತಿ ಫಸಲು ಸ್ವಲ್ಪ ತೆಂಗಿನ ಗಿಡಕ್ಕೆ ಕಮ್ಮಿನೇ. ಅಂದರೆ ಹೋದ ವರ್ಷ ಸರಿಯಾಗಿ ಮಳೆ ಬರಲಿಲ್ಲ, ಅದಕ್ಕೆ ಸ್ವಲ್ಪ ಫಸಲು ಹಿಡ್ದಿರೋದು ಕಮ್ಮಿನೇ. ಎಲ್ಲ ಕಡೆ ನೋಡಿ ತೆಂಗಿನಕಾಯಿ ರೇಟ್ ಜಾಸ್ತಿ. ಮತ್ತು ತೆಂಗಿನಕಾಯಿ ಕೂಡ ಎಲ್ಲ ಎಂತೆಂಥ ತೋಟ ಇದ್ರೂ ಕೂಡ ತೆಂಗಿನಕಾಯಿ ಬೀಳ್ತಾ ಇರೋದೇ ಕಮ್ಮಿ. ನಮಗೂ ಕೂಡ ನೋಡಿ ಎಷ್ಟು ಅಂದರೆ ತೆಂಗಿನಕಾಯಿ ಬೀಳ್ತಾ ಇದ್ದು, ಈ ವರ್ಷ ಸ್ವಲ್ಪ ಕಡಿಮೆನೇ ಫಲ. ಎಳ್ನೀರೆಲ್ಲ ಅದರಲ್ಲಿ ಈ ಥರ ಪಕ್ಷಿಗಳೆಲ್ಲ ಕೊಚ್ಚಿ ಇದೆಲ್ಲ ಹಾಳು ಮಾಡಿ ಹೋಗಿರ್ತವೆ. ಇಲ್ಲಿ ಪೈಪ್ ಒಡೆದೋಗ್ಬಿಟ್ಟಿತ್ತು, ನಮ್ಮ ಮಾವವ್ರು ಹಾಕಬೇಕು ಅಂತಿದ್ರು. ಹಾಗಾಗಿ ಸ್ವಲ್ಪ ನೀರು ಕೂಡ ಕಮ್ಮಿ ಬರ್ತಾ ಇದೆ. ಅಲ್ಲಿಂದ ಬಂದ ತಕ್ಷಣ ನಮ್ಮ ಮನೆಯವರು ಸುಸ್ತಾಗ ಆಗಿಬಿಟ್ಟಿದೆ. ನಾನು ಕೂಡ ನೀರು ಕುಡಿದು, ಅವರು ಕೂಡ ನೀರು ಕುಡಿದ್ರು. ಸ್ವಲ್ಪನೇ ಕುಡಿ, ಎಳ್ನೀರನ್ನ ಕಿತ್ಕೊಂಡು ಕೊಡ್ತೀನಿ ಅಂತ ಹೇಳ್ತಿದ್ರು. ನಾನಂತೂ ಹೊಟ್ಟೆ ತುಂಬ ಬರೀ ನೀರೇ ಕುಡಿದ್ಬಿಟ್ಟೆ. ಅಂದರೆ ಅಷ್ಟು ಸುಸ್ತಾಗ್ತಾ ಇರುತ್ತೆ ಈ ಬಿಸಿಲು ಜಾಸ್ತಿ ಇರೋದ್ರಿಂದ. ಈ ತೋಟ ಇರೋದಕ್ಕೆ ಅಷ್ಟು ಬಿಸಿಲು ಕಾಣಿಸ್ತಾ ಇಲ್ಲ. ಅಂದರೆ ಏನೂ ಇಲ್ಲ ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಬಿಸಿಲು ಕಾಣಿಸುತ್ತೆ. ಬರೀ ನೀರೇ ಕುಡಿದು ಖಾಲಿ ಮಾಡಿಬಿಟ್ಟಿದ್ದೀನಿ. ಅಂದರೆ ಅಷ್ಟು ಇದಾಗ್ತಿತ್ತು ದಾಹ, ಮತ್ತು ತುಂಬ ಸುಸ್ತು ಒಂಥರ. ಹಾಗಾಗಿ ಸ್ವಲ್ಪ ನೀರೇ ಜಾಸ್ತಿ ಕುಡಿದ್ಬಿಟ್ಟೆ. ಹಾಗಾದರೆ ಎಳ್ನೀರು ಕುಡಿಯಲ್ಲ ಬಿಡು ನೀನು ಅಂತ ಹೇಳ್ತಾಯಿದ್ರು. ಇಲ್ಲ, ಕುಡಿದೇ ಕುಡಿತೀನಿ, ಒಂದಾದರೂ ಕುಡಿದೇ ಕುಡಿತೀನಿ ಅಂತ ಹೇಳ್ತಾಯಿದ್ದೆ. ಹೌದಾ, ಎಂಥ ಹೊಟ್ಟೆ ಇರ್ಬೋದು ಅಂತ ನಮ್ಮ ಮನೆಯವರು ಹೇಳ್ಕೊಂಡು ಹಾಗಾಗಿ ನಗಾಡ್ಕೊಂಡು ಬಂದವು. ಹಾಗೆ ಇಲ್ಲಿ ಬಂದು ನಮ್ಮ ಮನೆಯವರು ಎಳ್ನೀರು ಕೀಳೋಣ ಅಂತ ಬಂದು, ಸ್ವಲ್ಪ ಫಸಲು ಕಮ್ಮಿ ಆಗಿರೋದ್ರಿಂದ ಒಂದು 80% ಬರೀ ತೆಂಗಿನಕಾಯಿನೇ ಇದೆ. ಇನ್ನು 20% ಎಳ್ನೀರು ಥರ ಇದೆ. ಅಷ್ಟು ಅಂದರೆ ಎಲ್ಲ ತೆಂಗಿನಕಾಯಿಗೆ ಇದಕ್ಕೆ ಬಂದುಬಿಟ್ಟಿದೆ. ಎಳ್ನೀರು ಸ್ವಲ್ಪ ಕಮ್ಮಿನೇ. ಹಾಗಾಗಿ ಆ ಗಿಡದಿಂದ ಈ ಕಡೆ ಎಲ್ಲ ಚೆಕ್ ಮಾಡ್ತಾಯಿದ್ರು. ಇವಾಗ ಒಂದು 2 ಗಿಡದಲ್ಲಿ ಸಿಕ್ತು, ಅದನ್ನು ತಗೊಂಡು ಬಂದರು. ನಮ್ಮ ಮನೆಯವರು ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ತೆಂಗಿನಕಾಯಿ ಗಿಡನ ಅಂದರೆ ಎಳ್ನೀರು ತೆಗಿಯೋಕ್ಕೆ ಹೋಗಿದ್ದಾರೆ. 2 ಎಳ್ನೀರು ಇದು ಮಾಡಿದ್ದಾರೆ, ಒಂದು ಅಲ್ಲೇ ಇಟ್ಬಿಟ್ಟಿದೆ, ಒಂದು ಮಾತ್ರ ಎತ್ಕೊಂಬಂದಿದ್ದಾರೆ. ಅದು ಕಟ್ಟಾಗಿರೋದು ಅಲ್ಲೇ ಸಿಗಾಕೊಂಡ್ಬಿಟ್ಟಿದೆ, ಇವ್ರು ನೋಡಿಲ್ಲ. ಅಲ್ಲೇ ಎಳ್ನೀರು ಕುಡಿಯೋಣ ಅಂತ ಹೋಗ್ತೀವಿ, ಅಲ್ಲಿ ಪಟ್ ಅಂತ ಬೀಳುತ್ತೆ. ನಮ್ಮ ಮನೆಯವ್ರಿಗೆ ಗೊತ್ತೇ ಆಗೋಲ್ಲ, ಸ್ವಲ್ಪ ಇದ್ದಿದ್ರೆ ತಲೆಗೆ ಬೀಳೋದು, ಆ ಥರ ಆಗಿಬಿಟ್ಟಿತ್ತು. ಏನಂದರೆ ತೆಂಗಿನಕಾಯಿ ಗಿಡ ಹತ್ರ ಎಳ್ನೀರನ್ನ ನಾವು ತೆಗ್ದಿರ್ತೀವಲ್ಲ, ಆ ಗಿಡ ಹತ್ರನೇ ಹೋಗಿ ನಾವು ಎಳ್ನೀರನ್ನ ಕೊಚ್ಚಬಾರ್ದು, ಕುಡಿಬಾರ್ದು ಅಂತ ಹೇಳ್ತಾಯಿದ್ರು ಅತ್ತೆ. ಅಂದರೆ ಅವಗೂ ಕೂಡ ಎಳ್ನೀರು ಕೂಡ ಮಕ್ಕಳಿದ್ದಂಗತ್ತೆ. ಅದನ್ನು ಅವ್ರಿಗೂ ಕೂಡ ನೋವಾಗುತ್ತೆ. ಹಾಗಾಗಿ ಸೈಡಲ್ಲಿ ಬಂದು ಕೊಚ್ಚಿ ಎಳ್ನೀರನ್ನ ಕುಡಿಬೇಕು ಅಂತ ಹೇಳ್ತಾಯಿದ್ರು ಅತ್ತೆ. ಹೌದಾ, ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ರು ನಮ್ಮ ಮನೆಯವರು. ಇನ್ನೊಂದು ಸತಿ ಈ ಥರ ಮಾಡಬೇಡಿ, ಅವ್ರಿಗೂ ಕೂಡ ನೋವಾಗುತ್ತೆ ಅಂತ ಹೇಳ್ತಾಯಿದ್ರು ಅತ್ತೆ. ನಮಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳು ಇರುತ್ತೆ, ಆದರೆ ನಮಗೆ ಗೊತ್ತಾಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಗೊತ್ತಾದ ಮೇಲೆ ಅದೇ ತಪ್ಪನ್ನ ನಾವು ಮಾಡಬಾರ್ದು. ಇವಾಗ 4ರಿಂದ 5 ಎಳ್ನೀರೇನೋ ಕೊಚ್ಕೊಬಂದು ಇಟ್ಟು ಹೋಗಿದ್ದಾರೆ. ಅಂದರೆ ಕಿತ್ಕೊಂಬಂದು ಇಕ್ಕಿದ್ದಾರೆ. ಅದು ಕೊಚ್ಚಿ ನಾವಿಲ್ಲೇ ಅಂದರೆ ಕುಡಿದೋಗೋಣ ಹೇಳ್ತಾಯಿದ್ರು. ಸರಿ ಅಂತ ಇಲ್ಲೇ ಕುಡ್ದೋಗೋಣ ಅಂತ ಇಬ್ಬರು ಕೂಡ ಬಂದವು. ಈ ಗಿಡ ಹತ್ರನೇ ನೋಡಿ ನಮ್ಮ ಮನೆಯವ್ರು ಎಡವಟ್ಟು ಮಾಡ್ಕೊಳ್ಳೋದು. ಸ್ವಲ್ಪ ಯಾಮಾರಿದ್ರು ಕೂಡ ತಲೆ ಮೇಲೆ ಬೀಳ್ತಾ ಇತ್ತು. ಹಾಗಾಗಿ ಸ್ವಲ್ಪ ಅಂದರೆ ಬೀಸೋ ಕಲ್ಲಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ ಅಂತೀವಲ್ಲ, ಆ ಥರ. ಇದು ನೋಡಿ ಮಲ್ಗಂಟೆ ಹೂವು ಅಂತೀವಿ ನಮ್ಮ ಕಡೆ. ತುಂಬ ಸ್ಮೆಲ್ಲು, ಇದು ಸ್ಮೆಲ್ಲಿಗೆ ಹಾವೆಲ್ಲ ಬರುತ್ತೆ ಅಂತ ಹೇಳ್ತಾಯಿದ್ರು. ತುಂಬಾ ಸ್ಮೆಲ್ ಇದು. ಒಂಥರ ಚೆನ್ನಾಗಿರುತ್ತೆ ಮುಟ್ಕೊಳ್ಳೋಕ್ಕೆಲ್ಲ, ಆದರೆ ಸ್ಮೆಲ್ ಇರೋದ್ರಿಂದ ಇದನ್ನು ಮನೆ ಹತ್ರ ಎಲ್ಲೂ ಹಾಕಿಲ್ಲ, ತೊಗೊಂಬಂದು ತೋಟದಲ್ಲಿ ಹಾಕ್ಕೊಬಿಟ್ಟಿದ್ದೀವಿ. ಅಂದರೆ ಕಿತ್ಕೊಳ್ಳೋಕ್ಕೂ ಬರೋಲ್ಲ, ನಮ್ಮ ಮನೆಯವ್ರು ಕಿತ್ಕೊಂಡು ಬರೋಲ್ಲ. ಹಾಗೆ ನಮ್ಮನ್ನಾದರೂ ಕರ್ಕೊಂಬಂಡೋಗ್ರಿ, ಕಿತ್ಕೊಂಬರ್ತೀವಿ ಅಂತ ಹೇಳಿದ್ರು ಕೂಡ ಮಾತೇ ಕೇಳಲ್ಲ. ಅದನ್ನೇನು ಮುಟ್ಕೊತೀರ, ಸುಮ್ಮನಿರಿ, ತಲೆಲೆಲ್ಲ ಏನಾಗ್ಬಿಡುತ್ತೆ, ಅದನ್ನ ಮುಟ್ಕೊಂಡ್ರೆ ಅಷ್ಟು ಸ್ಮೆಲ್ ಬರುತ್ತೆ, ಅದನ್ನು ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ತಲೆನೋವು ಬಂದುಬಿಡುತ್ತೆ ಸ್ಮೆಲ್ಲಿಗೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇವಾಗಲೇ ನೋಡಿ ನಮ್ಮ ಮನೆಯವ್ರ ತಲೆ ಮೇಲೆ ಬೀಳೋದು ಅದು ತೆಂಗಿನಕಾಯಿ. ಅಂದರೆ ಅವ್ರು ಕುಡಿಬೇಕಾದ್ರೆ ಕೊಚ್ಚಿ ಕುಡಿತಾ ಇರ್ತಾರೆ. ಇವಾಗ ಬಿತ್ತು ನೋಡಿ, ಅದು ಕಾಣಲಿಲ್ಲ ನನಗೆ ಸೌಂಡ್ಗೆ. ಅಂದರೆ ಸ್ವಲ್ಪ ಭಯ ಆಯಿತು, ಇದೇನು ಸಡನ್ನಾಗಿ ಈ ಥರ ಬಿತ್ತು ಅಂತ. ಅವರೇ ಹೇಳಿದ್ರು, ನಾನು ಇಲ್ಲೇ ಎಳ್ನೀರನ್ನ ಕಿತ್ತಿದ್ದು, ಕಟ್ ಮಾಡಬೇಕಾದ್ರೆ ಎಳ್ನೀರನ್ನ ಅಂದರೆ ಕಿತ್ಕೋಬೇಕಾದ್ರೆ 2 ಕೂಡ ಎಳೆದ್ಬಿಟ್ಟಿದ್ದೀನಿ. ಅದು ಒಂದು ಮಾತ್ರ ಬಿದ್ದಿದೆ, ಒಂದು ಅಲ್ಲೇ ಇದೆ, ಸರಿಯಾಗಿ ನೋಡಿಲ್ಲ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಯಾಮಾರಿದ್ರು ಕೂಡ ತಲೆ ಮೇಲೆ ಬಿದ್ದೋಗೋದು. ಅಂದರೆ ನಮ್ಮ ಮನೆಯವ್ರದ್ದೇ ತಪ್ಪು, ಅವ್ರು ನೋಡಿಲ್ಲ ಸರಿಯಾಗಿ, ಇಲ್ಲ ಅಂದರೆ ಇದಾಗ್ಬಿಡ್ತಿದ್ದು. ಹಾಗೆ ಈ ಕಡೆ ಬಂದ್ವು. ಈರುಳ್ಳಿ ಚೆಲ್ಲಿದ್ವಲ್ಲ, 1.5 ತಿಂಗಳು 2 ತಿಂಗಳು ಹತ್ರ ಆಗ್ತಾಯಿದೆ ನೋಡಿ. ಇಷ್ಟು ಆಗ್ತಿದೆ ಗೆಡ್ಡೆ. ಇನ್ನೂ ಸ್ವಲ್ಪ ಅಂದರೆ ಚೆಲ್ಲಬೇಕಾದ್ರೆ ಈರುಳ್ಳಿ ಸ್ವಲ್ಪ ಬಿಡಿಯಾಗಿ ಚೆಲ್ಲಬೇಕಾಗಿದ್ದು, ಇದು ಸ್ವಲ್ಪ ದಟ್ಟ ಆಗಿಬಿಟ್ಟಿದೆ ಈರುಳ್ಳಿ. ಹಾಗಾಗಿ ಸ್ವಲ್ಪ ಈರುಳ್ಳಿ ಗಿಡನೆಲ್ಲ ನೋಡ್ಕೊಂಬಂದ್ವು. ಹಾಗೆ ನೋಡಿ ಎಳ್ನೀರೆಲ್ಲ ಕಿತ್ಕೊಂಡಿದ್ರು. ಇವಾಗ ಚೀಲದಲ್ಲಿ ಹಾಕ್ಕೊಂಡು ಮನೆ ಹತ್ರ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರ ಹೋಗ್ತಾಯಿದ್ದೀವಿ. ಅಂದರೆ ಚೀಲದಲ್ಲಿ ಬರುತ್ತೆ, ಅಂದರೆ ಎಳ್ನೀರು ಮತ್ತು 1-2 ಕಾಯಿ ಇದೆ ಅಷ್ಟೇ. ಹಾಗಾಗಿ ಒಂದು ಚೀಲನ ತೊಗೊಂಡು ಇವಾಗ ಹೋಗ್ತಾಯಿದ್ದೀವಿ. ಅಂದರೆ ನಮ್ಮ ತೋಟದ ಹತ್ರ ಒಂದು ಮನೆ ಇದೆ, ನಮ್ಮ ಚಿಕ್ಕತ್ತವ್ರ ಮನೆ. ಅವ್ರ ತೋಟದ ಮನೆ ಹತ್ರನೇ ಇರ್ತಾರೆ. ಅವರು ಇರಲಿಲ್ಲ, ಹಾಗಾಗಿ ಅವ್ರ ಮನೆ ಮುಂದೆನೇ ಎಲ್ಲ ನೋಡಿಕೊಂಡು ಬಂದವು. ಹಾಗೆ ಸೋನಿಗೂ ಕೂಡ ಇವಾಗ ಎಳ್ನೀರನ್ನ ನಮ್ಮ ಮನೆಯವರು ಕೊಚ್ಚಿ ಕೊಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಎಳ್ನೀರನ್ನ ಕುಡಿಸ್ಬೇಕಾದ್ರೆ ಮಕ್ಕಳಿಗೆ ಕಲ್ಲು ಸಕ್ಕರೆನ ಹಾಕಿ ಕುಡಿಸೋದ್ರಿಂದ
ಅವ್ರಿಗೆ ಅಷ್ಟು ಸುಸ್ತು ಮತ್ತು ಇದಾಗಲ್ಲ. ಹಾಗಾಗಿ ಸ್ವಲ್ಪ ಕಲ್ಸಕ್ರೆನ ಹಾಕಿ ಕುಡ್ಸೋಣ ಅಂದ್ಬಿಟ್ಟು ಇವಾಗ ಕಲ್ಸಕ್ರೆನ ಕುಟ್ಕೊಂಡ್ಬಂದಿದ್ದೀನಿ ನಾನು ಕೂಡ. ಇವ್ರು ಕಲ್ಸಕ್ರೆ ಹಾಕಿರೋದಕ್ಕೆ ಏನೋ ಅಂದರೆ ಟ್ಯಾಬ್ಲೆಟ್ ಏನೋ ಹಾಕಿದ್ದಾರೆ ಅಂದ್ಬಿಟ್ಟು ಯಾರು ಕೂಡ ಕುಡಿದ ಇಬ್ಬರು ಕೂಡ ಹಠ ಮಾಡ್ತಾ ಇರ್ತಾರೆ, ನಾನು ಕುಡಿಯಲ್ಲ ಅಂತ. ಅದು ಸಕ್ಕರೆ ಕುಡಿರೋ ಅಂದರೂ ಕೂಡ ಅದು ಮಾತೆ ಕೇಳ್ತಾ ಇಲ್ಲ, ಅದೇನೋ ಮಾತ್ರೆ ಹಾಕಿದ್ಯಾ ಟಾನಿಕ್ ಏನೋ ಹಾಕಿದ್ಯಾ ಅಂತ. ಎಷ್ಟು ಹೇಳಿದ್ರು ಕುಡಿಯಲ್ಲ. ಸೋನಿ ಹೆಂಗೋ ಅವಳನ್ನ ಉಪಾಯ ಮಾಡಿ ಸ್ವಲ್ಪ ನೋಡು ಸಕ್ಕರೆ ಥರ ಇದೆ ಅಂತ ಕುಡಿಸಿದ್ದೆ. ಆದರೆ ಲಸ್ಸು ಮಾತ್ರ ನಾನು ಕುಡಿಯಲ್ಲ ಅಂದ್ಬಿಟ್ಟು ಈ ಕಡೆ ಆ ಕಡೆ ಎಲ್ಲ ಓಡಾಡ್ತಾ ಇದ್ದಾನೆ. ಅವನು ಹುಡ್ತಲ್ಲೇ ಸ್ವಲ್ಪ ಟಾನಿಕ್ ಅದೆಲ್ಲ ಜಾಸ್ತಿ ಕುಡ್ದಿರೋದ್ರಿಂದ ಅವನು ಟಾನಿಕ್ಕು ಈ ಮಾತ್ರೆ ಅದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಭಯನೇ ಪಡ್ತಾನೆ. ಹಾಗಾಗಿ ಕುಡಿತಾನೆ ಇರಲಿಲ್ಲ. ನೋಡಿ ನಮ್ಮ ಮನೆಯವ್ರು ನಾನು ಕುಡಿತೀನಿ ಅಂತ ಎದುರಿಸಿದ್ರು ಕೂಡ ಕುಡಿತಾನಿಲ್ಲ. ಸ್ವಲ್ಪ ಕುಡಿತಾನಿಲ್ಲ, ನಾನು ಕುಡಿಯಲ್ಲ ಅಂತ ಓಡೋಗ್ತಾನೆ. ಇಲ್ಲ ನಾನೇ ಕುಡಿತೀನಿ ನೋಡು ಇವಾಗ ಅಂದ್ಬಿಟ್ಟು ನಮ್ಮ ಮನೆಯವ್ರು ಎತ್ಕೊತಾ ಇದ್ರು. ಆದರೂ ಕೂಡ ಇದು ಮಾಡಲಿಲ್ಲ. ಹಾಗೆ ನಮ್ಮ ಮನೆಯವರೇ ಇವಾಗ ಕುಡಿದ್ಬಿಡ್ತೀನಿ ಅಂತ ಬಂದು ಕುಡಿತಾ ಇದ್ದಾರೆ. ಆದರೂ ಕೂಡ ಲಸ್ಸು ಕುಡ್ಕೊ ಹೋಗು ಅಂದ್ಬಿಟ್ಟು ಸುಮ್ಮನೆ ಹೋದ. ಹಾಗೆ ನೋಡಿ ಇಷ್ಟು ಮೆಣಸಿನ್ಕಾಯಿ ಇದೆ, ಅಂದರೆ 4 kg ಇದೆ. ಬರೀ ನೀರು ಹಾಕಿರೋದಕ್ಕೆ ಇಷ್ಟು ಕಾಣಿಸ್ತಾ ಇದೆ. ನೀರು ಹಾಕಿರಲಿಲ್ಲ ಅಂದರೆ ಎಷ್ಟು ಮೆಣಸಿನ್ಕಾಯಿ ಆಗ್ತಾಯಿತ್ತು. ಹಾಗೆ ಮಧ್ಯಾಹ್ನಕ್ಕೆ ಅಲ್ಲಿಂದ ಬಂದ್ಬಿಟ್ಟು ಪೂರಿ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, 2 ಮೀಡಿಯಮ್ ಸೈಜ್ ಟೊಮೊಟೊ, ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಮತ್ತು ಸ್ವಲ್ಪ ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಒಗ್ಗರಣೆಗೆ ಎಣ್ಣೆನ ಆಗಲೇ ಬಾಣಲಿಗೆ ಹಾಕ್ಕೊಬಿಟ್ಟಿದ್ದೀನಿ. ಇವಾಗ 2ರಿಂದ 3 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಮತ್ತು ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಒಂಥರ ಹಸಿ ಅನ್ನಿಸ್ತಾ ಇರುತ್ತೆ ಕಡಲೆ ಬೀಜ. ಹಾಗಾಗಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡಾದಮೇಲೆ 2 ಎಸಲಷ್ಟು ಅಂದರೆ 2 ಎಲೆಯಷ್ಟು ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಗಿಡ ಎಷ್ಟೋ ಮನೆ ಹತ್ರ ಇರೋದಕ್ಕೆ ಎಷ್ಟೋ ಯೂಸ್ ಆಗ್ತಿದೆ. ಮಾವ ತಂದಿರೋ ಕರಿಬೇವು ಗಿಡ ಕೂಡ ಎಲ್ಲ ಇದಾಗ್ಬಿಟ್ಟಿದೆ, ಒಣಗೋ ಥರ ಬಿಸಿಲು ಜಾಸ್ತಿ ಇರೋದ್ರಿಂದ. ಹಾಗೆ ಸ್ವಲ್ಪ ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿನ. ಅಂದರೆ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ ಇವ್ರು ತಿನ್ನೋದ್ರಿಂದ. ಹಾಗೆ ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೋನಿಗೆ ಅಂದರೆ ಏನು ಮಾಡಿಕೊಡೋಣ ಅಂತ ಕೇಳಿದೆ, ಅದಕ್ಕೆ ಅಮ್ಮ ಪುರಿ ಒಗ್ಗರಣೆ ಮಾಡಿಕೊಡು ಅಂದ್ಲು. ಹಾಗೆ ಈಸಿ ಕೂಡ ಬೇಗ ಆಗುತ್ತೆ ಅಂದ್ಬಿಟ್ಟು ಪುರಿ ಒಗ್ಗರಣೆನೇ ಮಾಡ್ಕೊತಾ ಇದ್ದೀನಿ, ಅಂದರೆ ನಮಗೂ ಕೂಡ ಆಗ್ದಂಗೆ. ಬೆಳಿಗ್ಗೆ ಪಲಾವ್ ಮಾಡಿದ್ದೆ, ಹಾಗಾಗಿ ಮಧ್ಯಾಹ್ನ ಮತ್ತೆ ತಿಂಡಿನ ಮಾಡ್ತಾಯಿದ್ದೀನಿ. ಸಾಯಂಕಾಲ ಮುದ್ದೆ ಮಾಡಲೇಬೇಕಾಗುತ್ತೆ. ಇವಾಗ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಇದಾಗ್ಬಿಟ್ಟು ಟೊಮೊಟೊ ಹಾಕಿದ್ಮೇಲೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ. ಅಂದರೆ ಟೊಮೊಟೊ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ನಂಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಕೆಲವರು ಈರುಳ್ಳಿನ ಹಾಕ್ಬಿಟ್ಟು ನಂತರ ಉಪ್ಪನ್ನ ಹಾಕ್ತಾರೆ. ನಾನು ಟೊಮೊಟೊನ ಹಾಕ್ಬಿಟ್ಟು ಮತ್ತೆ ಉಪ್ಪನ್ನ ಹಾಕ್ತೀನಿ, ಅಂದರೆ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು. ಇವಾಗ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಸ್ಪೂನ್ ಇರೋದ್ರಿಂದ 2 ಸ್ಪೂನ್ ಅಡುಗೆ ಅರಿಶಿನ ಹಾಕ್ಬಿಟ್ಟು ಇವಾಗ ತುರ್ಕೊಂಡಿರುವಂಥ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ ಪುರಿ ಒಗ್ಗರಣೆಗೆ ಗೊಜ್ಜು. ಇವಾಗ ತೊಳ್ಕೊಂಡಿರುವಂಥ ಪುರಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಪುರಿಲಿ ಎಷ್ಟು ಗಲೀಜಿರುತ್ತೆ ಅಂತಾರೆ ನೋಡಿ, ಎಷ್ಟು ಗಲೀಜಿದೆ ಅಂತ. ನಾವು ಹಾಗೆ ತಿಂತೀವಿ ಪುರಿ ಖಾರ ಅಂತ, ಎಷ್ಟು ಗಲೀಜು ತಿಂದಿರ್ತೀವಿ ಅಂತ ಇವಾಗ ಗೊತ್ತಾಯಿತು ನೋಡಿ ಎಷ್ಟು ಗಲೀಜಿದೆ ಅಂತ. ಹಾಗೆ ಇವಾಗ ಪುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಪುರಿ ಒಗ್ಗರಣೆ ಒನ್ ಟೈಮ್ಗೆ. ಅಂದರೆ ಇದು ತುಂಬ ಗ್ಯಾಸ್ಟ್ರಿಕ್ ಪುರಿ ಕೂಡ, ಆದರೂ ಅಪರೂಪಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಅವಾಗವಾಗ ಮಾಡ್ಕೊತಾ ಇರ್ತೀವಿ. ಸೋನಿಗೆ ಮತ್ತು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪುರಿ ಒಗ್ಗರಣೆ ಕೂಡ ಇವಾಗ ರೆಡಿ ಆಯಿತು. ಹಾಗೆ ಸೋನಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೇ ಬಿಡೋಣ ಅಂದ್ಬಿಟ್ಟು, ಅಂದರೆ ನಮ್ಮ ಮನೆಯವರು ಅವತ್ತು ತೋರಿಸ್ಕೊಂಬಂದಿದ್ರು. ಆದರೂ ಕೂಡ ಇವತ್ತು ಮತ್ತೆ ತೋರಿಸ್ಕೊಂಬರೋಣ, ಅವಳು ತುಂಬ ಸುಸ್ತಾಗಿದ್ಲು. ಹಾಗಾಗಿ ನಾನು, ಸೋನಿ ಮತ್ತು ನಮ್ಮ ಮನೆಯವ್ರು ಹೋಗ್ತಾ ಇದ್ದೀವಿ. ಅಂದರೆ ನಾವು ಎಲ್ಲೇ ಹೋಗ್ಬೇಕಂದ್ರೂ ಹುಳಿಯಾರಿಗೆ ಹೋಗಬೇಕು, ಇಲ್ಲ ಚಿಕ್ಕನಾಯಕನಹಳ್ಳಿಗೆ ಹೋಗಬೇಕು. ಅಂದರೆ ಸೋನಿಗೆ ಮತ್ತು ಲಸುಗೆ ಇಬ್ರಿಗೂ ಕೂಡ ಹುಷಾರಾಗ್ತಾ ಇರಲಿಲ್ಲ. ಮೊದಲು ನಾವು ಚಿಕ್ಕನಾಯಕನಹಳ್ಳಿಗೆ ಹೋಗಬೇಕಾಗಿತ್ತು. ಇವಾಗ ಸ್ವಲ್ಪ ಅಂದರೆ ಹೊಸ ಹಾಸ್ಪಿಟಲ್ ಆಗಿದೆ ಕಾಳಿಕಾಂಬ ಅಂತ, ಇಲ್ಲಿ ಮಕ್ಕಳಿಗೆ ಹುಷಾರಾಗ್ತಿದೆ. ಲಸುಗೂ ಹುಷಾರಾಗುತ್ತೆ, ಸೋನಿಗೂ ಕೂಡ ಹುಷಾರಾಗುತ್ತೆ. ಹಾಗಾಗಿ ಇಲ್ಲೇ ತೋರಿಸೋಣ ಅಂದ್ಬಿಟ್ಟು, ಅವತ್ತು ನಮ್ಮ ಮನೆಯವರು ಅಲ್ಲಿ ತೋರಿಸಿರಲಿಲ್ಲ, ಎಲ್ಲೋ ಬೇರೆ ಕಡೆ ತೋರಿಸ್ಕೊಂಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ಳಿಗೆ ಹುಷಾರೇನೇ ಆಗಿರಲಿಲ್ಲ. ಇವಾಗಾದರೂ ನೋಡ್ಕೊಂಬರೋಣ, ತೆಗ್ದಿರ್ತಾರೆ ಬಾಗಿಲು ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ. ಹಾಗೆ ಇವಾಗ ಬಂದೇ ಬಿಟ್ಟು ಅವರು ಕೂಡ ಇದ್ದರು ಡಾಕ್ಟ್ರು. ಅಂದರೆ ನಾವು ಬಂದಿದ್ದು 4 ಗಂಟೆ ಆಗಿತ್ತು ಟೈಮು. ಅಷ್ಟರಲ್ಲಿದ್ದು ಅವರು ಕೂಡ ಇವಾಗ ತೋರಿಸ್ಕೊಂಡು ಹೋಗೋಣ ಅಂದರೆ, ಸ್ವಲ್ಪ ಪರಿಚಯ ಇರೋ ಡಾಕ್ಟ್ರೆ, ತುಂಬ ಚೆನ್ನಾಗಿ ನೋಡ್ತಾರೆ ಮಕ್ಕಳನ್ನ. ಎಷ್ಟು ಇದಾಗಿ ನೋಡ್ತಾರೆ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ. ಲಸುಗೆ ಮತ್ತು ನಾನು ಈ ಹಾಸ್ಪಿಟಲ್ಗೆ ಒಂದು 4ರಿಂದ 5 ಸತಿ ಬಂದಿದ್ದೀನಿ. ಮಕ್ಕಳನ್ನ ಎಷ್ಟು ನೀಟಾಗಿ ಮಾತಾಡಿಸಿ, ಏನೇ ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೂ ಕೂಡ ನೀಟಾಗಿ ನೋಡ್ಕೊಳಿಸ್ತಾರೆ. ಹಾಗಾಗಿ ಈ ಹಾಸ್ಪಿಟಲ್ ಕೂಡ ಮಕ್ಕಳಿಗೆ ಹುಷಾರಾಗುತ್ತೆ ಅಂದರೆ, ಸೋನಿ ಮತ್ತು ಲಸುಗೆ ಹುಷಾರಾಗುತ್ತೆ ಅಂತ ಗೊತ್ತಾದ ಮೇಲೆ ನಾವು ಇಲ್ಲೇ ಬರ್ತಾ ಇರೋದು. ಡಾಕ್ಟ್ರು ಕೂಡ ಇರಲಿಲ್ಲ, ಕಾಫಿಗೆ ಏನೋ ಹೋಗಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರು ಬಂದು ಇವಾಗ ನೋಡ್ತಾ ಇದ್ದಾರೆ. ಸೋನಿ ಫುಲ್ಲು ಭಯ ಪಟ್ಕೊಂಬಿಟ್ಟಿಲ್ಲ, ಅಂದರೆ ಸೂಜಿ ಹಾಕ್ತಾರೆ ಅಂತ. ಇಲ್ಲ ಸೂಜಿ ಹಾಕಲ್ಲ, ಸುಮ್ಮನೆ ಇರು ಅಂದರೂ ಕೂಡ ಮಾತು ಕೇಳ್ತಾ ಇರಲಿಲ್ಲ. ಅವ್ರು ತುಂಬ ಚೆನ್ನಾಗಿ ನೋಡ್ತಾಯಿದ್ರು. ಮಕ್ಕಳನ್ನಂತೂ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರನ್ನು. ಅಲ್ಲಿಂದ ಇವಾಗ ಮುಗಿಸ್ಕೊಂಡು ಮೆಡಿಕಲ್ಗೆ, ಅಂದರೆ ಅಟ್ಯಾಚ್ ಅಲ್ಲೇ ಇದೆ ಮೆಡಿಕಲ್ ಕೂಡ.
ಹೊಸದಾಗಿದೆ ಹಾಸ್ಪಿಟಲ್, ತುಂಬ ಚೆನ್ನಾಗಿ ನೋಡ್ತಾರೆ ಮಕ್ಕಳನ್ನ. ಹಾಗೆ ಇವಾಗ ಮೆಡಿಕಲಲ್ಲಿ ಔಷಧಿ ಅಂದರೆ 4 ಥರದ್ದು ಇದು ಕೊಟ್ಟಿದ್ದರು, ಆ್ಯಂಟಿಬಯೋಟಿಕ್ ಮತ್ತು ಸಿಟ್ರಿಝನ್ ಮತ್ತು ಪ್ಯಾರಾಸಿಟಮಾಲ್. ಅದನ್ನೆಲ್ಲ ತೊಗೊಂಡು ಬಂದ್ವು. ಸ್ವಲ್ಪ ಜಾಸ್ತಿ ಜ್ವರನೇ ಇತ್ತು ಸೋನಿಗೆ. ಮಡಿಕೆ ನೋಡಿ ಬಿಸಿಲುಗಾಲ ಹಾಕಿರೋದ್ರಿಂದ ಮಡಿಕೆ ಅಂತೂ ಫುಲ್ ಸುರಿಮಳೆ ಆಗಿಬಿಟ್ಟಿದೆ. ತುಂಬ ಕಾಸ್ಟ್ಲಿ ಮಡಿಕೆ, ಇವಾಗ ಕೇಳೋಕ್ಕಾಗಲ್ಲ ಆ ಥರ ರೇಟ್ ಇದೆ ಮಡಿಕೆ ಇದೆ. ಇವಾಗ ತೋರಿಸ್ಕೊಂಡು ಮತ್ತೆ ಊರ ಕಡೆ ಬಂದ್ವು. ಹಾಗೆ ಸ್ವಲ್ಪ ಅಂಗಡಿ ಹತ್ರ ತರಕಾರಿ ಮತ್ತು ಇದು ತೊಗೋಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಸಂತೆ ಬೀದಿ ಕಡೆ ಬಂದು ಹೋಗೋಣ ಅಂದ್ಬಿಟ್ಟು, ಇಲ್ಲಿ ತರಕಾರಿ ಮಾರ್ತಾ ಇರ್ತಾರೆ, ಹಾಗಾಗಿ ಇಲ್ಲಿಗೆ ಬಂದ್ವು. ಅಂದರೆ ಸಂತೆ ಇದ್ದರೆ ತರಕಾರಿಗಳು ಸಿಗ್ತಾ ಇರ್ತವೆ. ಹಾಗಾಗಿ ಸಂತೆ ಇರಲಿಲ್ವಲ್ಲ, ಶುಕ್ರವಾರ ಆಗಿರೋದ್ರಿಂದ ಸಂತೆ ಎಲ್ಲ ತೆಗ್ದಿರ್ತಾರೆ. ಗುರುವಾರ ಒಂದೇ ದಿವಸ ಇಲ್ಲಿ ಸಂತೆ ನಡೆಯೋದು. ಪ್ರತಿ ಗುರುವಾರ ಕೂಡ ಸಂತೆ ಇರುತ್ತೆ. ತುಂಬ ಚೆನ್ನಾಗಿ ಸಂತೆ ನಡೆಯುತ್ತೆ. ಈ ಸಂತೆಯಲ್ಲಿ ಸಿಗೋವಂಥ ಪುರಿಕಾರ ಅಂದರೆ ತುಂಬಾ ಇಷ್ಟ ನನಗಂತೂ. ನಮ್ಮ ಅಂಗಡಿಲಿದ್ದರೂ ಕೂಡ ಸಂತೆಗೆ ನಾನೆಲ್ಲರ ಮಿಸ್ಸಾಗಿ ಬಂದರೆ ನಾನು ಅದನ್ನು ಪುರಿಕಾರ ತೊಗೊಂಡೇ ತಿನ್ಕೊಂಡು ಬರೋದು. ಹಾಗೆ ಇವಾಗ ಮತ್ತೆ ಹುಳಿಯಾರು ಬಸ್ ಸ್ಟಾಪ್ ಹತ್ರ ಬಂದ್ವು. ಅಲ್ಲಿಂದ ಬಂದ್ಬಿಟ್ಟು ಇವಾಗ ಮನೆಗೆ ಬಂದ್ವು. ಮತ್ತು ಅಲ್ಲಿಂದ ಬಂದ ತಕ್ಷಣ ಫುಲ್ಲು ಅಂದರೆ ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತೆಲ್ಲ ಬಿಟ್ಬಿಟ್ಟು ಕಬಾಬ್ ಮಾಡೋಣ ಅಂದ್ಬಿಟ್ಟು ಹಲಸಿನಣ್ಣು ಇದಕ್ಕಿದ್ನೆಲ್ಲ ಮುಸ್ಕೊನ, ಅಯ್ಯೋ ನೆಕ್ಸ್ಟ್ ದಿವಸ ಮಾಡಿದ್ರೆ ಆಯಿತು, ಇವಾಗ ಸಾಂಬಾರೇ ಮಾಡಿಬಿಡೋಣ ಅಂದ್ಬಿಟ್ಟು ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಅವತ್ತು ಮಾಡಿದ ಸಾಂಬಾರು ತುಂಬ ಚೆನ್ನಾಗಿತ್ತು. ಈ ಸತಿ ಏನು ಕಡಲೆಕಾಳು ಮತ್ತು ಬಟಾಣಿ ಅದೇನು ನೆನಾಕಿರಲಿಲ್ಲ, ಕಡಲೆಬೇಳೆ ಇತ್ತು, ಅದೇ ಸ್ವಲ್ಪ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರನ್ನೇ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ಬೇಕಾದರೆ ಕಬಾಬ್ನ ಮಾಡ್ಕೊಳ್ಳೋಣ. ಇವಾಗ ಸೋನಿಗೂ ಕೂಡ ಹುಷಾರಿಲ್ಲ, ಅದನ್ನೆಲ್ಲ ಕಬಾಬೆಲ್ಲ ಮಾಡಿಕೊಂಡು ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಸಾಂಬಾರೇ ಮಾಡಿಬಿಟ್ಟೆ. ಅಂದರೆ ತರಕಾರಿ ಸಾಂಬಾರನ್ನೇ ಮಾಡೋಣ ಅಂದ್ಕೊಂಡೆ, ಆದರೆ ಇದಿತ್ತಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಒನ್ ಟೈಮಿಗಾದರೂ ಮಾಡಿಬಿಡೋಣ ಅಂದ್ಬಿಟ್ಟು ಹಸಿರಣ್ಣು ಮುಸ್ಕಿನ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಅಂದರೆ ನೆನ್ನೆನೂ ಮಾಡಿದೆ, ಮತ್ತೆ ಅದನ್ನೇ ಮಾಡ್ತಾಯಿದ್ದೀರಾ ಅಂತ ಹೇಳ್ಬೇಡಿ. ಅಂದರೆ ಸುಮ್ಮನೆ ಯಾಕೆ ತರಕಾರಿ ಎಲ್ಲ ವೇಸ್ಟ್ ಮಾಡಬೇಕು, ಹಾಗಾಗಿ ಅಪರೂಪಕ್ಕೆ ಸಿಗೋದನ್ನ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ, ಒನ್ ಟೈಮ್ಗಾದರೂ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಒನ್ ಟೈಮ್ಗೆ ಆಗೋಷ್ಟು ಇವಾಗ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಅಂದರೆ ಕಡಲೆಕಾಳು ಬಟಾಣಿ ಹಾಕೋದ್ರಿಗಿಂತ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಒನ್ ಟೈಮಿಗೆ ಸಾಕು ಅಂದ್ಬಿಟ್ಟು ಇವಾಗ ಇಷ್ಟು ಸಾಂಬಾರನ್ನ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಹಲಸಿನಣ್ಣು ಮುಸ್ಕಿರುತ್ತಲ್ಲ, ಅದು ಸ್ವಲ್ಪ ಚಿಕನ್ ಥರ ಇರುತ್ತಲ್ಲ, ಲಸು ಅದನ್ನು ಚಿಕನ್ ಅಂದ್ಬಿಟ್ಟು ಚೆನ್ನಾಗಿ ತಿಂತಿದ್ದ ಅವತ್ತು. ಹಾಗೆ ಸ್ವಲ್ಪ ಈ ಕುಕ್ಕರ್ ಯಾಕೋ ಇದಾಗಿರೋದ್ರಿಂದ ಫುಲ್ ಉಕ್ಕಿ ಬರುತ್ತೆ, ಹಾಗಾಗಿ ಒಂದು ಸ್ಪೂನ್ನ ಹಾಕಿದ್ದೀನಿ ಉಕ್ಕಿ ಬರ್ದ ಹಾಗೆ. ನೀವು ಕೂಡ ಟ್ರೈ ಮಾಡಿ. ಅಂದರೆ ಯಾವಾಗವಾಗ ಕುಕ್ಕರ್ ಬೆಲ್ಟ್ನ ಫ್ರಿಜ್ಜಲ್ಲಿ ಇಡೋದು ಅಥವಾ ನೀರಲ್ಲಿಡಿ, ಈ ಥರ ಯಾವುದೇ ಪ್ರಾಬ್ಲಮ್ ಬರೋಲ್ಲ, ಅಂದರೆ ಇದಾಗಲ್ಲ. ಹಾಗೆ ಇವಾಗ ಮುದ್ದೆನೆಲ್ಲ ಮಾಡಿಕೊಂಡು ಊಟ ಮಾಡಿ